ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ನಾನು ನಾಗರಿಕರಿಗೆ ಕೆಲವರು ಟೀಕೆ ಮಾಡಬಹುದು, ಕೆಲವು ಮಾಧ್ಯಮದವರು ದಿನ ಫೋಟೋ ಹಾಕ್ತಾ ಇರಬಹುದು. ನಾನೇ ಅವಕಾಶ ಮಾಡ್ಕೊ ಎಲ್ಲೂ ಕೂಡ ನಾನು ನಿನ್ನೆ ಮುಂಬೈಗೆ ಹೋಗಿದ್ದೆ. ಹಂಗ ಮೂಲೆಯಲ್ಲಿ ಕಸರಾಶಿ ಎಲ್ಲೂ ಬಿದ್ದಿತ್ತು, ಬೇರೆ ಬೇರೆ ಕಡೆಲ್ಲ ಬಿದ್ದಿರ್ತದೆ. ನಾನು ಇಲ್ಲ ತಪ್ಪು ಅಂತ ಹೇಳೋದಿಲ್ಲ. ಕೆಲವರು ದುರುಪಯೋಗ ಮಾಡ್ಕೊಳ್ತಾರೆ. ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮೆರಾಗಳನ್ನ ಹಾಕ್ಸಿದೀವಿ, ಇನ್ನ ಹೆಚ್ಚಿಗೆ ಕ್ಯಾಮೆರಾ ಹಾಕ್ಸ್ತೀವಿ. ಪೊಲೀಸ್ ಅವರು, ನಾವು, ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿಸ್ತೀವಿ. ಕೆಲವರು ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನಾವು ಐಡೆಂಟಿಫೈ ಮಾಡಿದ್ವಿ. ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ತರ ಬಂದು ಕಸ ಬಿಸಾಕಿದ್ದಾರೆ, ಹೋಗಿ ಅವ್ರ ಮನೆ ಮುಂದೆನೆ ಕಸ ಹಾಕ್ಸಿದ್ವಿ. ಹೇಳಿದೀನಿ ನಾನು, ಎಲ್ಲ ಯಾರು ಆ ತರ ತಂದು ಕಸ ಹಾಕ್ಬಿಟ್ಟು ಹೋಗ್ತಾರೆ, ಹೋಗಿ ಅವ್ರ ಮನೆ ಮುಂದೆ ಕಸನ ಒಂದಷ್ಟು ಹಾಕಿ ಅಂತ ಹೇಳಿದೀವಿ. ಸೊ ಹಂಗೆ ಆಮೇಲೆ ವಾಹನಗಳಲ್ಲೂ ಕೂಡ ಕಸ ತೆಗೆದುಕೊಂಡು ಹೋಗ್ಬೇಕಾದ್ರೆ ಮುಚ್ಚಬೇಕು ಅಂತ ಹೇಳಿದ್ವಿ. ಅದು ಕೆಲವ್ರು ಮಾಡ್ತಾ ಇಲ್ಲ. ಅವ್ರ ಮೇಲೂ ದಂಡ ವಿಧಿಸಬೇಕು, ಆ ಮನೆಗಳ ಮೇಲೂ ದಂಡ ವಿಧಿಸಬೇಕು. ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ, ನೀವು ನಿಮ್ಗೊಂದು ನಿಮ್ಮ ಮನೇಲಿ ಡಬ್ಬ ಇಟ್ಕೊಂಡಿರಿ, ನೀವು ಕಸ ಹಾಕಿಟ್ಕೊಳ್ಳಿ. ನಮ್ಮ ವಾಹನಗಳು ಬರ್ತವೆ, ಆ ವಾಹನಗಳಿಗೆ ನೀವು ಕೊಡಿ. ಇದು ಬಂದು ಕಾನೂನನ್ನ ಈ ಬೆಂಗಳೂರು ನಗರಕ್ಕೆ ಕಸ ಹಾಕಿ ರೋಡಲ್ಲಿ ನೀವೇನಾದ್ರು ಮಾಡಿದ್ರೆ ಅದು ವಾಪಸ್ಸು ನಿಮ್ಮ ಮನೆಗೆ ಕಸ ಬರ್ತದೆ. ಈ ಎಚ್ಚರಿಕೆಯನ್ನ ಹೇಳಲಿಕ್ಕೆ ಬಯಸ್ತಾರೆ. ಈಗಾಗಲೇ ಫೈನ್ಗಳು ಹಾಕಿದೀವಿ. ಈ ಫೈಲ್ ಕೂಡ ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಮಾಡಿದೀವಿ. ರಾತ್ರಿ ಕೂಡ 12 ಗಂಟೆ 1 ಗಂಟೆವರೆಗೂ ಈ ಕಸದ ಬಗ್ಗೆನೆ ನಮ್ಮವರೆಲ್ಲ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ದಯವಿಟ್ಟು ಕ್ಲೀನ್ ಆಗಿ ಇಡಬೇಕು. ಮುಂದಕ್ಕೆ ಒಂದು ಹೊಸ ಚಿಂತನೆ ಆಲೋಚನೆಯನ್ನು ನಾನು ಮಾಡ್ತಾ ಇದ್ದೀನಿ. ಬೇರೆ ಕಡೆ ಬಾಂಬೆಲೆಲ್ಲ ಇದೆಯಂತೆ. ನಾನು ನಿನ್ನೆ ಹೋಗಿದ್ದೆ, ಚರ್ಚೆ ಮಾಡಿದೆ. ಈ ಮೇಜರ್ ರೋಡು ಯಾರು ಮೇಂಟೈನ್ ಮಾಡ್ತಾರೆ, ಕಟ್ಟಿರ್ತಾರೆ, ಅವ್ರಿಗೆ ಅದನ್ನ ಕಸನೂ ಕ್ಲೀನ್ ಮಾಡೋಂತ ಒಂದು ಜವಾಬ್ದಾರಿ ಕೂಡ ಮೇಜರ್ ರೋಡ್ಗಳಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ನಾವು ಆಲೋಚನೆ ಮಾಡ್ತಾ ಇದೀವಿ. ಈ ಬರೀ ಅವರು ಗುಂಡಿ ಮುಚ್ಚುವಂಥದ್ದು, ಮೇಂಟೆನೆನ್ಸ್, DLP ಪೀರಿಯಡ್ ಅನ್ನೋದಲ್ಲದೆ ಕಸ ಕೂಡ ಅವರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನೋದು ಕೂಡ ಆಲೋಚನೆಯನ್ನ ಮಾಡ್ತಾ ಇದೀವಿ. ಮಾಡ್ತಿರೋ ಸರಿ ಇದೆ, ಆದ್ರೆ ವ್ಯವಸ್ಥೆನೇ ಇಲ್ಲ ಅಂತ ಜನ ಹೇಳ್ತಾರೆ. ನೋಡಪ್ಪ, ಡಬ್ಬ ಇಟ್ಕೊಳ್ಳೋದು ಎಷ್ಟು ದಿನ ಇಟ್ಕೋಬಹುದು ಕಸನ? 2 ದಿನ ಬರಲ್ಲ. ಯಾರು ಹೇಳಿದ್ರು? ಎಲ್ಲ ಪ್ರತಿದಿನನೂ ಬರ್ತಾ ಇದ್ದಾರೆ. ಫೋನ್ ಮಾಡ್ಲಿ, ನಾವು ನಂಬರ್ ಕೊಟ್ಟಿದೀವಿ. ಅವರು ಎಲ್ಲೋ ಕೆಲಸ ಇರ್ತಾರೆ, ಎಲ್ಲೋ ಹೋಗಿರ್ತಾರೆ, ಬೀಗ ಹಾಕೊಂಡು ಹೋಗಿರ್ತಾರೆ. ಫೋನ್ ಮಾಡ್ಲಿ, ಫೋನ್ ನಂಬರ್ ಕೊಟ್ಟಿದೀವಿ, ಫೋನ್ ಮಾಡ್ಲಿ. ಅಲ್ಲಪ್ಪ, ಇಡೀ ರಾಜ್ಯದಲ್ಲಿ ಯಾವ್ದಾರು ಒಬ್ಬ ಮಂತ್ರಿ ನಿಮ್ಗೆಲ್ಲಿ ಕಸ ಕಾಣ್ತೀರಿ ಫೋಟೋ ಹಾಕಿ ನೀವು ವಾಲ್ ಪೋಸ್ಟ್ ಮಾಡಿ ನಮ್ಗೆ ತಿಳಿಸಿ, ಗುಂಡಿ ಇರೋದು ತಿಳಿಸಿ. ಅದನ್ನ ಕೆಲವು ಮಾಧ್ಯಮದವರು ದಿನಾ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ. ಎಷ್ಟು ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ. ಬದುಕಿನಲ್ಲಿ ಗುಂಡಿ ಏನು ಮಾಡೋ, ಒಂದ್ ಜರ್ಕ್ ಹೊಡೆದ್ರೆ ಗುಂಡಿ ಆಗೇ ಆಯ್ತದೆ. ಆಯ್ತಾ, ನೋಡೋಣ. ನಾವು ಏನೇನೋ ಈಗ ಕಾಂಕ್ರೀಟ್ ರೋಡ್ ಜೊತೆಗೆ ಇನ್ನೊಂದು ಯಾವುದೋ ಒಂದು ಬಂದಿದೆ, ಹೈದರಾಬಾದ್ ಅಲ್ಲೂ ಕೊಟ್ಟಿದಾರಂತೆ. ನೋಡ್ತೀನಿ, ಇಲ್ಲಿ ಬೇರೆ ಕಡೆನೂ ಕೊಟ್ಟಿದಾರಂತೆ. 10 ವರ್ಷ ಗ್ಯಾರಂಟಿ ನಮ್ಮ ಡಾಂಬರ್ದು. ಅದು ಈಗಾಗಲೇ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅವ್ರು ಮಿನಿಮಮ್ 10 ಕಿಲೋಮೀಟರ್ ಕೊಡಬೇಕು, ಯಾಕೆಂದ್ರೆ ಅವ್ರ ಮಿಷಿನ್ಸ್ ಎಲ್ಲ ಬಹಳ ಕಾಸ್ಟ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ಆಲೋಚನೆ ಮಾಡಿ ಖಂಡಿತ ಸ್ವಚ್ಛ ಬೆಂಗಳೂರಿಗೆ ನಾಗರಿಕರು ಸಹಾಯ ಮಾಡಬೇಕು.